ತಂದೆ ತಾಯಿ ತಂಗಿ ಕೊಂದಿದ್ದ ಹಂತಕಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೊಲೆ ಮಾಡಿ ಹಂತಕರು ಪರಾರಿಯಾಗಿದ್ದೇ ರಣರೋಚಕವಾದಂತಹ ಸ್ಟೋರಿ. ತಂದೆ ತಾಯಿ ತಂಗಿಯನ್ನ ಪ್ರಿಯಕರಣ ಜೊತೆಗೆ ಸೇರಿ ಶ್ವೇತಾ ಅನ್ನುವಾಕೆ ಕೊಲೆ ಮಾಡಿದ್ರು. ಕೊಲೆ ನಂತರದಲ್ಲಿ ಇಬ್ರು ಎಸ್ಕೇಪ್ ಆಗಿದ್ದು ರೋಚಕ ಕಹಾನಿ ಇದೆ. ಸಿಸಿಟಿವಿಗಳನ್ನ ಮರೆಮಾಚಿ ಎಸ್ಕೇಪ್ ಆಗಿದ್ರು ಹಂತಕರು. 207 ಕಿಲೋಮೀಟರ್ ಬೈಕ್ನಲ್ಲೇ ಅವರು ಸಂಚಾರ ಮಾಡಿದ್ದಾರೆ. ತಿರುವಣ್ಣಾಮಲೈವರೆಗೂ ಕೂಡ ಬೈಕ್ನಲ್ಲೇ ಹೋಗಿದ್ದಾರೆ. 207 ಕಿಲೋಮೀಟರ್ ಬರೋಬ್ಬರಿ. ತಿರುವಣ್ಣಾಮಲೈನಲ್ಲಿ ಶ್ವೇತಾ ಆಕೆಯನ್ನ ಬಿಟ್ಟು ಪ್ರಿಯಕರ ಕೆನೆತ್ ಅಲ್ಲಿಂದ ಬೇರೆ ಕಡೆಗೆ ಆತ ಎಸ್ಕೇಪ್ ಆಗಿದ್ದ. ಅಂದ್ರೆ ಅಲ್ಲಿ ಡಿವೈಡ್ ಆಗಿದ್ದಾರೆ ಇಬ್ರು ಕೂಡ. ಕೊಲೆ ಬಳಿಕ ಡಿಪ್ರೆಷನ್ನಲ್ಲಿದ್ದ ಹಂತಕಿ ಶ್ವೇತಾ. ದಾರಿಯುದ್ದಕ್ಕೂ ಶ್ವೇತಾಗೆ ಈ ಕೆನೆತ್ ಧೈರ್ಯವನ್ನ ತುಂಬಿದ್ದ, ಏನೂ ಆಗಲ್ಲ ಅಂತ. ತಿರುವಣ್ಣಾಮಲೈವರೆಗೂ ಕೂಡ ಕೆನೆತ್ ಧೈರ್ಯವನ್ನ ತುಂಬಿದ್ದ ಆಕೆಗೆ. ಕೊಲೆ ಆದ ನಂತರದಲ್ಲಿ ಆಕೆ ಹೆದರ್ಕೊಂಡಿದ್ದಾಳೆ, ಡಿಪ್ರೆಷನ್ ಮೋಡ್ನಲ್ಲಿದ್ದು. ತಿರುವಣ್ಣಾಮಲೈಯಿಂದ ಪಾಂಡಿಚೇರಿಗೆ ಶ್ವೇತಾ ಹೋಗ್ತಾಳೆ. ಪಾಂಡಿಚೇರಿ ರೈಲ್ವೆ ಸ್ಟೇಷನ್ನಲ್ಲಿ ಶ್ವೇತಾ ಪೊಲೀಸರಿಗೆ ಲಾಕ್ ಆಗ್ತಾಳೆ. ಅರೆಸ್ಟ್ ಆಗ್ತಾ ಇದ್ದಂಗೆ ಶ್ವೇತಾ ತಪ್ಪೊಪ್ಪಿಕೊಂಡಿದ್ದಾಳೆ. 6 ತಂಡಗಳ ರಚನೆ ಮಾಡಿತ್ತು ಈ ಇಬ್ಬರು ಕಿರಾತಕರನ್ನ ಹಿಡಿಯುವುದಕ್ಕಾಗಿ. ಪಾಂಡಿಚೇರಿ ರೈಲ್ವೆ ಸ್ಟೇಷನ್ನಲ್ಲಿ ಕೊನೆಗೂ ಶ್ವೇತಾಳನ್ನ ಈಗ ಲಾಕ್ ಮಾಡಲಾಗಿದೆ. ಅರೆಸ್ಟ್ ಮಾಡ್ತಾ ಇದ್ದಂಗೆ ಹೌದು ನಾನೇ ಕೊಲೆ ಮಾಡಿದ್ದು ಅಂತ ಸ್ಪಾಟ್ನಲ್ಲಿ ಆಕೆ ಒಪ್ಕೊಂಡಿದ್ದಾಳೆ. ಮತ್ತು ಇವರು ಹಾಕಿದ್ದಂಥ ಸ್ಕೆಚ್, ಇವರು ಕೊಲೆ ಆದ ನಂತರದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದು ಹೇಗೆ, ಆ ಡೀಟೇಲ್ಸ್ ನೋಡ್ತಾ ಇದ್ದೀವಿ. 207 ಕಿಲೋಮೀಟರ್ ಬರೋಬ್ಬರಿ ಬೈಕ್ನಲ್ಲೇ ಹೋಗಿದ್ದು. ಶ್ವೇತಾಳನ್ನ ಡ್ರಾಪ್ ಮಾಡಿ ಕೆನೆತ್ ಎಸ್ಕೇಪ್ ಆಗಿದ್ದಾರೆ. ತಿರುವಣ್ಣಾಮಲೈನಿಂದ ಯಾವ ಕಡೆ ಕೆನೆತ್ ಪ್ರಯಾಣವನ್ನ ಬೆಳೆಸ್ದ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಲ್ಲಿ ಡಿವೈಡ್ ಆಗೋಕೆ ತೀರ್ಮಾನ ಆಗಿದ್ದು ಯಾಕೆ? ಇಬ್ರು ಬೇರೆ ಏನಾದರೂ ಪ್ಲಾನ್ ಮಾಡಿದ್ದಾನ ಕೆನೆತ್? ಸೊ ಹಾಗಾಗಿ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಕೆನೆತ್ ಬಗ್ಗೆ ಏನೂ ಬಾಯ್ ಬಿಡ್ತಾ ಇಲ್ಲ ಈ ಶ್ವೇತಾ. ಕೊಲೆ ಮಾಡಿದ್ದು ಮಾತ್ರ ಒಪ್ಕೊಂಡಿದ್ದು, ಆತನ ಬಗ್ಗೆ ಏನೂ ಹೇಳ್ತಾ ಇಲ್ಲ. ಕೆನೆತ್ ಬಂಧನಕ್ಕಾಗಿ ವಲಂಕಣಿ, ತಿರುವಣ್ಣಾಮಲೈ, ತಿರುಚಿನಪಲ್ಲಿ ಭಾಗದಲ್ಲಿ ಪೊಲೀಸರಿಂದ ಶೋಧ ನಡೀತಾ ಇದೆ. 6 ತಂಡಗಳ ರಚನೆ ಆಗಿದೆ ಇಬ್ಬರು ಕಿರಾತಕರನ್ನ ಹಿಡಿಯೋದಕ್ಕಾಗಿ. ಈಗ ಶ್ವೇತಾಳನ್ನ ಅರೆಸ್ಟ್ ಮಾಡಲಾಗಿದೆ ಪಾಂಡಿಚೇರಿಯ ರೈಲ್ವೆ ಸ್ಟೇಷನ್ನಲ್ಲಿ. ಈ ಕೆನೆತ್ ಎಲ್ಲಿ ಹೋದ, ತಿರುವಣ್ಣಾಮಲೈಯಲ್ಲಿ ಆಕೆಯನ್ನು ಯಾಕೆ ಡ್ರಾಪ್ ಮಾಡ್ದ, ಅಲ್ಲೇನೇ ಡಿವೈಡ್ ಆಗೋಕೆ ಯಾಕೆ ತೀರ್ಮಾನ ಮಾಡಿದ್ರು, ಈ ಥರ ತಲೆಯೇನಾದರೂ ಬರೀ ಪ್ಲಾನ್ ಇತ್ತ, ಅದನ್ನು ಶ್ವೇತಾಳಿಗೂ ಈತ ಹೇಳಿರಲಿಲ್ವಾ? ಆದರೆ ಈ ಎಲ್ಲ ಪ್ರಶ್ನೆಗಳ ನಡುವೆ ಈಗ ಆರೋಪಿಯಾಗಿರುವ ಶ್ವೇತಾ, ಪೊಲೀಸರ ಕಸ್ಟಡಿಯಲ್ಲಿರುವಂಥ ಆಕೆ ಈ ಕೆನೆತ್ ಬಗ್ಗೆ, ಈಕೆಯ ಪ್ರಿಯಕರಣ ಬಗ್ಗೆ ಯಾವ ವಿಚಾರಗಳನ್ನು ಕೂಡ ಬಾಯಿ ಬಿಡ್ತಾ ಇಲ್ಲ. ಆದರೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಈತನ ಹುಡುಕಾಟ ಕಾರ್ಯಾಚರಣೆ ಯಥಾ ಪ್ರಕಾರ ಮುಂದುವರೆದಿದೆ. KR ಪುರಂ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ತ್ರಿವಳಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಕೊಲೆ ನಡೆದ ನಂತರದಲ್ಲಿ ಅಪಾರ್ಟ್ಮೆಂಟ್ ಇಂದ ಪಕ್ಕದ ಬಿಲ್ಡಿಂಗ್ ಮೇಲೆ ಜಿಗಿದು ಎಸ್ಕೇಪ್ ಆಗಿದ್ರು. ಯಾಕಂದ್ರೆ ಅಲ್ಲಿರುವಂತಹ CCTV ಕ್ಯಾಮೆರಾಗಳಲ್ಲಿ ಕ್ಯಾಪ್ಚರ್ ಆಗಿಬಿಡುತ್ತೆ ಮುಖ ಅಂತ, ಮತ್ತು ಅಲ್ಲಿರುವಂತಹ ಸೆಕ್ಯೂರಿಟಿ ನೋಡ್ಬಿಡ್ತಾನೆ ಅಂತ. ಸೊ CCTV ಕ್ಯಾಮೆರಾಗಳನ್ನ ಮರೆಮಾಚಿ ಮುಖ ತೋರಿಸ್ದಂಗೆ ಅಲ್ಲಿಂದ ಎಸ್ಕೇಪ್ ಆಗಿ ಡೈರೆಕ್ಟ್ ಬೈಕ್ ಹತ್ತಿ ಇಬ್ಬರು ಹೊರಟಿದ್ದು ತಮಿಳುನಾಡು ಕಡೆ. ಅಲ್ಲಿಂದ ಎಲ್ಲೆಲ್ಲಿ ಸಂಚಾರ ಮಾಡಿದ್ರು ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಈಗ ಸಿಗ್ತಾ ಇದೆ. ಇನ್ನು ಕೊಲೆ ನಡೆದಿರುವಂತಹ ಹಿನ್ನೆಲೆ ನೋಡ್ತಾ ಹೋದ್ರೆ ಈ ಶ್ವೇತಾ ಮತ್ತು ಕೆನೆತ್ ಇಬ್ರು ಕೂಡ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ರು. ಅಪಾರ್ಟ್ಮೆಂಟ್ನಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಕಳೆದ 2 ವರ್ಷಗಳಿಂದ. KR ಪುರಂ ವ್ಯಾಪ್ತಿಯಲ್ಲಿ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪಾಂಡಿಚೇರಿಯಲ್ಲಿ ಆರೋಪಿ ಶ್ವೇತಾ ಅರೆಸ್ಟ್ ಆಗಿದ್ದಾಳೆ. ಆರೋಪಿ ಶ್ವೇತಾಳನ್ನ ಈಗ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ದಾರೆ. KR ಪುರಂ ಪೊಲೀಸರು ಶ್ವೇತಾಳನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಮೆಡಿಕಲ್ ಪ್ರೊಸೀಜರ್ ಆದ ನಂತರದಲ್ಲಿ ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. KR ಪುರಂ ವ್ಯಾಪ್ತಿಯಲ್ಲಿ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೊಲೆಯ ಪ್ರಮುಖ ಆರೋಪಿ ಶ್ವೇತಾ, ಆಕೆಯನ್ನ ಪಾಂಡಿಚೇರಿಯಲ್ಲಿ ಈಗಾಗಲೇ ಅರೆಸ್ಟ್ ಮಾಡಿಕೊಂಡು KR ಪುರಂ ಪೊಲೀಸರು ಈಗ ಕರೆದುಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಇಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಮೆಡಿಕಲ್ ಟೆಸ್ಟ್ ಆದ್ಮೇಲೆ. ಇನ್ನು ಮತ್ತೊಬ್ಬ ಆರೋಪಿ ಕೆನೆತ್ಗಾಗಿ ಹುಡುಕಾಟ ಕಾರ್ಯಾಚರಣೆ ಮುಂದುವರಿತಾ ಇದೆ. ಪಕ್ಕ ಪ್ರೀ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಈ ಕೆನೆತ್. ಆದ್ರೆ ಈಕೆಯನ್ನ ಮಾತ್ರ ಒಬ್ಬಂಟಿ ಮಾಡಿ ಬಿಟ್ಟು ಹೋಗಿದ್ಯಾಕೆ ಅನ್ನೋ ಪ್ರಶ್ನೆ. ತಿರುವಣ್ಣಾಮಲೈವರೆಗೂ ಈಕೆಗೆ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಹೆದರ್ಕೊಂಡಿದ್ಲು, ಡಿಪ್ರೆಷನ್ನಲ್ಲಿದ್ಲು. ಆಕೆಗೆ ಧೈರ್ಯ ತುಂಬಿದಂಥ ಈ ಕೆನೆತ್ ತಿರುವಣ್ಣಾಮಲೈಯಲ್ಲಿ ಮಾತ್ರ ಆಕೆನ ಒಬ್ಬಂಟಿ ಮಾಡಿ ಬಿಟ್ಟು ಹೋಗಿದ್ಯಾಕೆ? ಇಬ್ಬರು ಸೇರಿನೇ ಕೊಲೆ ಮಾಡಿರುವಂಥದ್ದು ಮೂವರನ್ನ.
ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ತ್ರಿವಳಿ ಮರ್ಡರ್ ವಿಚಾರ ಅದಾದ ನಂತರದಲ್ಲಿ ಈಕೆಯನ್ನ ವಿಚಾರಣೆ ಮಾಡಿದಾಗ ಪೊಲೀಸರ ಮುಖಾಂತರವಾಗಿ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಬಹಳ ರೋಚಕವಾಗಿದೆ. ಸಿನಿಮಾ ಸ್ಟೈಲ್ ನ ರೀತಿಯಲ್ಲಿ ಇವರು ಮರ್ಡರ್ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಬಟ್ ಪ್ರಶ್ನೆ ಇರೋದು, ಆತ ಎಲ್ಲಿ ಹೋದ, ಈಕೆಯನ್ನ ಒಬ್ಬಂಟಿ ಯಾಕೆ ಮಾಡ್ದ ಅನ್ನುವಂಥದ್ದು. ಎಸ್, ಖಂಡಿತವಾಗ್ಲೂ ಅವರು ಕೇರ್ಪುರಂ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ತ್ರಿಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾದಂತಹ ಶ್ವೇತಾಳನ್ನ ಪಾಂಡಿಚೇರಿ ರೈಲ್ವೆ ಸ್ಟೇಷನ್ ನಲ್ಲಿ ಕೇರ್ಪುರಂ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅರೆಸ್ಟ್ ಮಾಡ್ಕೊಂಡಿದ್ದಾದಂತಹ ಬಳಿಕ ಪೊಲೀಸರಿಗೆ ಒಂದೊಂದೇ ಈ ಒಂದು ಪ್ರಕರಣದಲ್ಲಿ ಸ್ಫೋಟಕವಾದಂತಹ ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೊಲೆ ಮಾಡಿದ್ದಾದಂತಹ ಬಳಿಕ ಆರೋಪಿಗಳು 207 ಕಿಲೋಮೀಟರ್ ಬೆಂಗಳೂರಿನಿಂದ ತಿರುವಣ್ಣಾಮಲೆಗಿರುವಂತಹ ಡಿಸ್ಟೆನ್ಸ್ 207 ಕಿಲೋಮೀಟರ್ ನಷ್ಟು ಕೂಡ ಇವರು ಬೈಕ್ ನಲ್ಲಿ ಹೋಗಿದ್ರು ಅನ್ನುವಂತ ಒಂದು ವಿಚಾರ ಕೂಡ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿದೆ. ಪೊಲೀಸರು ಏನಕ್ಕೆ ಬೈಕಲ್ಲಿ ಹೋದ್ರಿ ಅನ್ನಂತಹ ವೇಳೆಯಲ್ಲಿ ಸಂಪೂರ್ಣವಾಗಿ ತನ್ನ ತಾಯಿ, ತಂದೆ ಮತ್ತು ತಂಗಿಯನ್ನ ಕೊಲೆ ಮಾಡಿದ್ದಂತಹ ಬಳಿಕ ಸಂಪೂರ್ಣ ಡಿಪ್ರೆಷನ್ ನಲ್ಲಿದ್ಲು. ಆಕೆ ಯಾವ ರೀತಿ ಬಿಹೇವ್ ಮಾಡ್ತಿದ್ದೀನಿ ಅನ್ನೋ ವಿಚಾರ ಕೂಡ ಅಷ್ಟೇ ಶ್ವೇತಾ ಗೊತ್ತಾಗ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಏನಾದ್ರೂ ಬಸ್ ಅಥವಾ ರೈಲ್ ನಲ್ಲಿ ಏನಾದ್ರೂ ಎಸ್ಕೇಪ್ ಆಗಕ್ಕೆ ಹೋದಂತ ವೇಳೆಯಲ್ಲಿ ಆಕೆಯನ್ನ ಸಮಾಧಾನ ಮಾಡಬೇಕು. ಸಮಾಧಾನ ಮಾಡುವಂತಹ ವಿಚಾರ ಏನಾದ್ರೂ ಅಕ್ಕಪಕ್ಕದವ್ರು ಗೊತ್ತಾಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ, ನಾವು ಅರೆಸ್ಟ್ ಆಗ್ತೀವಿ. ಈ ಒಂದು ಕಾರಣಕ್ಕೋಸ್ಕರ ಆಕೆಯನಿಗೆ ಧೈರ್ಯವನ್ನ ಹೇಳಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ಪ್ರಿಯತಮ ಕೆನತ್ ಏನಿದ್ದಾನೆ ಆತ ಬೈಕ್ ನಲ್ಲಿ ಆಕೆಯನ್ನ ಕರ್ಕೊಂಡು ತಿರುವಣ್ಣಾಮಲೆಯವರೆಗೂ ಕೂಡ ಹೋಗ್ತಾನೆ. ಇಲ್ಲಿ ಕೊಲೆ ಆದಂತಹ ಬಳಿಕ ಇಮಿಡಿಯೇಟ್ ಆಗಿ ಅವ್ರು ಇಲ್ಲಿಂದ ಬೈಕ್ ನ ಮುಖಾಂತರವಾಗಿ ತಿರುವಣ್ಣಾಮಲೆಗೆ ಹೋಗ್ತಾರೆ. ತಿರುವಣ್ಣಾಮಲೆಗೆ ಹೋದಂತಹ ಕೆನತ್ತು ಎಲ್ಲಿ ಹೋದ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಯಾಕಂದ್ರೆ ತಿರುವಣ್ಣಾಮಲೆಯಿಂದ ಅವರಿಬ್ಬರ ಮಧ್ಯೆ ಏನಾಯ್ತು ಅನ್ನುವಂಥ ವಿಚಾರ ಗೊತ್ತಿಲ್ಲ. ಯಾಕಂದ್ರೆ ಆ ಬಗ್ಗೆ ಶ್ವೇತಾ ಕೂಡ ಪೊಲೀಸರ ಮುಂದೆ ಬಾಯ್ಬಿಡ್ತಿಲ್ಲ. ಒಂದ್ ವೇಳೆ ಏನಾದ್ರೂ ತಿರುವಣ್ಣಾಮಲೆಯಲ್ಲಿ ಏನಾದ್ರೂ ಜಗಳವನ್ನ ಮಾಡ್ಕೊಂಡ್ರೆ ಇಬ್ರು, ಈ ಒಂದು ತನ್ನ ಕುಟುಂಬ ನಾಶ ಆಯ್ತು, ನಮ್ಮ ಪ್ರೀತಿಗೋಸ್ಕರ ನಾಶ ಆಯ್ತು ಅಂತ ಏನಾದ್ರೂ ಈಕೆ ಶ್ವೇತಾ ಜಗಳ ಮಾಡ್ಕೊಂಡು ಅಲ್ಲಿಂದ ಆಕೆನೆ ಹೋದ್ಲಾ, ಅಥವಾ ಕೆನ್ನತ್ ಏನಾದ್ರೂ ಬೇರೆ ರೀತಿಯಂತ ಪ್ಲಾನ್ ಅನ್ನ ಮಾಡ್ಕೊಂಡು ನೀನು ಪಾಂಡಿಚೇರಿ ರೈಲ್ವೆ ಸ್ಟೇಷನ್ಗೆ ಹೋಗು, ನಾನೇನಾದ್ರೂ ಬರ್ತೀನಿ ಅಂತನೋ, ಅಥವಾ ನೀನು ಬೇರೆ ಇಂಥ ಪರ್ಟಿಕ್ಯುಲರ್ ಜಾಗಕ್ಕೆ ನಾನು ಬರ್ತೀನಿ, ಅಲ್ಲಿಗೆ ನೀನು ಬಂದ್ಬಿಡು, ಇಬ್ರು ಜೊತೆಯಲ್ಲಿ ಹೋದ್ವಿ ಅಂತಂದ್ರೆ ಪೊಲೀಸರು ನಮ್ಮನ್ನು ಹಿಡಿಬಹುದು. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರನ್ನ ದಿಕ್ತಪ್ಪಿಸುವಂತ ನಿಟ್ಟಿನಲ್ಲಿ ಒಬ್ಬೊಬ್ರು ಒಂದೊಂದು ಡೈರೆಕ್ಷನ್ ಅಲ್ಲಿ ಹೋಗೋಣ ಅಂತ ಏನಾದ್ರೂ ಪ್ಲಾನ್ ಮಾಡಿದ್ರ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಕೇರ್ಪುರಂ ಪೊಲೀಸ್ ಇನ್ವೆಸ್ಟಿಗೇಷನ್ ಈಗಾಗಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ಶ್ವೇತಾಳನ್ನ ಪಾಂಡಿಚೇರಿಯಲ್ಲಿ ಅರೆಸ್ಟ್ ಮಾಡ್ಕೊಂಡಿದ್ದು ಬೆಂಗಳೂರಿಗೆ ಕರೆತರುವಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಕರೆತಿದ್ದಾದಂತ ಬಳಿಕ ಮಿಡ್ ನೈಟ್ ಏನಾದ್ರೂ ಬೆಂಗಳೂರಿಗೆ ರೀಚ್ ಆದ್ರು ಅಂತಂದ್ರೆ ಬಹುತೇಕ ಆಕೆಯನ್ನ ಸಾಂತ್ವನ ಕೇಂದ್ರದಲ್ಲಿ ಇರಿಸ್ತಾರೆ. ಬೆಳಿಗ್ಗೆ ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡ್ಕೊಂಡು ಆಕೆಯನ್ನು ಇಂಟ್ರಾಗೇಷನ್ ಮಾಡುವಂತ ಚಾನ್ಸಸ್ ಕೂಡ ಇರುವಂತದ್ದು. ಮತ್ತೊಂದ್ ಕಡೆ ಕೆನ್ನತ್ಗೋಸ್ಕರ ಕೂಡ ಏನು 6 ವಿಶೇಷ ತಂಡಗಳು ರಚನೆ ಮಾಡಿದ್ರು, ಅದರಲ್ಲಿ 3 ತಂಡಗಳು ಈಗಾಗಲೇ ಆಕೆಯ ಹುಡುಕಾಟಕ್ಕೆ ಹೋಗಿದ್ದು, ಅದರಲ್ಲಿ 1 ತಂಡ ವಾಪಸ್ ಕರ್ಕೊಂಡು ಬರ್ತಿದ್ರೆ ಉಳಿದಂತ 5 ತಂಡದವರು ಕೂಡ ಅಷ್ಟೇ ತಿರುವಣ್ಣಾಮಲೆ, ವೆಲಂಗಣ ಸೇರಿದಂತೆ ಅಕ್ಕಪಕ್ಕ ಇರುವಂತಹ ಪ್ರದೇಶಗಳಲ್ಲಿ ಕೆನ್ನತ್ಗೋಸ್ಕರ ತೀವ್ರ ಹುಡುಕಾಟ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತಹದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.